ನನ್ನಮ್ಮನ ರಕ್ಷಣೆಯ ಭಾರ ನಿನ್ನ ಹೊಣೆ, ನಿನ್ನ ಹೊಣೆ, ನಿನ್ನ ಹೊಣೆ. ವಿಮಾನ ಲಂಕೆಗೆ ಮುಂದುವರಿಯಲಿ. ಉಸಿರನ್ನು ನಿಲ್ಲಿಸುತ್ತೇವೆ.
ಇದೇ ರೀತಿಯಾಗಿ ನಾವು ಯುದ್ಧವನ್ನು ಮುಂದುವರಿಸಿದ್ರೆ ಯಾವ ಪ್ರಯೋಜನವೂ ಇಲ್ಲ. ಹೋರಾಟ ಮಾಡು, ಈಗ ನಿರ್ಣಯ ಆಗ್ತದೆ. ನೀನೋರ್ವ ಧರ್ಮಾತ್ಮನಂತೆ ಕಾಣಿಸುತ್ತಾ ಇದ್ದಿ. ಇನ್ನು ಮುಂದೆ ನಾವು ಧರ್ಮ ಯುದ್ಧವನ್ನು ಮಾಡಬೇಕು. ಇಲ್ಲಿವರೆಗೆ ಮಾಡಿದ್ದು ಧರ್ಮ ಯುದ್ಧವೇ, ಅದನ್ನೇ ಮುಂದುವರಿಸೋಣ. ನಮ್ಮದಾದಂತಹ ಪ್ರಾಣ ಎಲ್ಲಿದೆ ಎನ್ನುವ ಹಾಗೆ ಹೇಳಿ ನಾವು ಧರ್ಮ ಯುದ್ಧವನ್ನು ಮಾಡೋಣ. ನನ್ನ ಪ್ರಾಣ ನನ್ನ ಉಂಗುಷ್ಠದ ಎಲೆಯಲ್ಲಿದೆ, ನಿನ್ನ ಪ್ರಾಣ ಎಲ್ಲಿದೆ ಹೇಳು. ದೈತ್ಯ, ನಿನ್ನ ಪ್ರಾಣದ ಮರ್ಮವನ್ನು ತಿಳಿಸಿದೆ. ಇವತ್ತಿಗೆ ನಾನು ನಂಬಿದ್ದೇನೆ. ಯಾಕೆ? ಶ್ರೀರಾಮನ ಭಕ್ತ ಜಟಾಯು. ಒಳ್ಳೆದಾಯ್ತು. ಆದ್ದರಿಂದ ಈಗ ಹೇಳು. ನನ್ನ ಪ್ರಾಣದ ಮರ್ಮ ಈ ರೆಕ್ಕೆಯಲ್ಲಿ. ಮನದಿ ಮರುಗದೆ ಮೃದು ತಾಳು ಖಗಪತಿ ಕನುಜ ಜೋಜದ ಕಾಲವೋ ವನಜಾಗ್ಯದ ಪದ ಚೋಪುಲ್ಲಿತನಗೆವೋ ನಿನಗಿರುವುದಾಯುಷ್ಯವು ಖಗನೇ ನಿನಗಿರುವುದಾಯುಷ್ಯವು ರಾಮದರ್ಶನವದ್ಭುದು ಖಗನೇ ರಾಮದರ್ಶನವದ್ಭುದು ಇದನ್ನು ನೋಡಿ ಸಹಿಸುವಂತಹ ಶಕ್ತಿ ನನಗಿಲ್ಲ. ಈ ಸೀತೆಯ ರಕ್ಷಣೆಗೆ ಬೇಕಾಗಿ ಇದ್ದವ ನೀನು. ಈ ಹೊತ್ತಿನಲ್ಲಿ ಈ ದುರುಳು ನನ್ನನ್ನು ಕದ್ದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಬಂದೆ. ಅಧರ್ಮದ ಯುದ್ಧವನ್ನು ಮಾಡಿ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿಬಿಟ್ಟ ಜಟಾಯುವೇ, ಮನದಲ್ಲಿ ಚಿಂತೆ ಮಾಡದಿರು. ಪ್ರಭು ಶ್ರೀರಾಮಚಂದ್ರ ಬಂದೇ ಬರ್ತಾರೆ. ಈ ದುರುಳನಿಗೆ ಅಂತ್ಯಕಾಲ ಸಮೀಪವಾಗಿದೆ. ಅವರು ಬರುವ ತನಕ ನಿನ್ನ ಪ್ರಾಣವಾಯು ಹೀಗೆ ಉಳಿಯಲಿ, ಹೀಗೆ ಉಳಿಯಲಿ, ಮುಂದುವರಿಯಲಿ. ಈ ಸಂದರ್ಭದಲ್ಲಿ ಎರಡು ಮಾತುಗಳು. ವೀರಜಾನಕಿ ಮಾನವನಗಿರಿ ಹೃದಯವು ವೀರೇ ಜಾನಕಿ
ಶಿವಧನುಸ್ಸನ್ನು ಹೆದೆಯೇರಿಸುವ ಸಂದರ್ಭ ಪರಿಹಾಸ್ಯಗೆ ಇದೆಯಲ್ಲ, ಅದಕ್ಕಿದು ಶಿಕ್ಷೆ ಅರ್ಥೈಸಿಕೋ. ಕುಲೀನ ಮನೆತನದ ಹೆಣ್ಣಿನ ಮೇಲೆ ಕೈ ಮಾಡಿದ್ರೆ ಏನು ಶಿಕ್ಷೆ ಎನ್ನುವ ಹಾಗೆ ನಿನ್ನ ಗಂಡನಾದ ರಾಮ ಅರ್ಥೈಸಿಕೊಳ್ಳಲೇಬೇಕು. ಹೌದಾ? ರಾವಣೇಶ್ವರನ ಯೋಗ್ಯತೆಯನ್ನು ನೀನು ಅರ್ಥ ಮಾಡಿಕೋ. ಆತ್ಮಶಕ್ತಿಯನ್ನು ಹೆಚ್ಚಿಸಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮಾನುಷಾನನ್ಯೇಹಿಯವತ್ಯತ್ವಂ ವರಪ್ರಸಾದವನ್ನು ಪಡೆದವ, ಸಾಮಗಾನದಿಂದ ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿದವ, ಚಂದ್ರಹಾಸ ಖಡ್ಗ ರಾವಣೇಶ್ವರ ಬಿರುದು, ವೇದಗಳಿಗೆ ಭಾಷ್ಯವನ್ನು ಬರೆದವ, ವರ್ತಮಾನ ಕಾಲದಲ್ಲಿ ಪ್ರಪಂಚದಲ್ಲಿದ್ದರೆ ರಾವಣೇಶ್ವರ ಮಾತ್ರ. ಅಂತಹ ರಾವಣೇಶ್ವರ ನಿನ್ನನ್ನು ಬಯಸಿದ ಎಂದಾದರೆ ನಿನ್ನ ಪಾಲಿನ ಯೋಗವೇ ಸರಿ. ನಿನಗೊಂದು ಭಯವಿರಬಹುದು. ಗಂಡನಾದಂತಹ ರಾಮ ವಿಶಾಲವಾದ ಸಾಗರವನ್ನು ಉತ್ತರಿಸಿ ಲಂಕೆಗೆ ಬಂದ ಎಂದಾದರೆ ಪರಿಸ್ಥಿತಿ ಕೆಡುಕಾಗುವುದಕ್ಕೆ ಸಾಧ್ಯ. ಬಿಡೆ, ರಾಮ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಬಂದ ಎಂದಾದರೆ ಆತನ ಶಿರಚ್ಛೇದನ ಮಾಡುವುದಕ್ಕೆ ಹೇಸುವ ಮೈ ರಾವಣೇಶ್ವರನಲ್ಲ. ನೋಡಲಿ, ಅಂತಃಪುರ ಶೃಂಗರಿಸಲ್ಪಟ್ಟಿದೆ, ಹೂ ಮಂಚ ಸಿದ್ಧವಾಗಿದೆ, ಕಾಮ ಕೇಳಿಗೆ ತೊಡಗೋಣ. ರಾಮ ಸರಿಯೇ ಸೂರ್ಯಗೆ ಮಿಣುಕುಹುಳ, ಸರಿಯೇ ಸೂರ್ಯಗೆ ಮಿಣುಕುಹುಳ, ತಾರಿಕೆಯು ಸರಿಯರುವುದೇ ಚಾಂದ್ರಮಗೆ, ಪಾಷಾಣ ಸರಿಯಗುದೆ ಜೀವರತಕ್ಕೆ, ಗರುಡನಿದಿರೊಳಗೆ ಕಾಕಾಳಿ ಸಮವಗುದೇ ರಾಮ ರಾಮ ರಾಮ. ಶುನಕ ಸದೃಶನ ಗುರು ದುರುಳನಿ ನಮಸಾರ ಕಾಲ ಸಂತವಾಯಿತು, ಮರಣ ಸಿದ್ಧನಿದ್ದಳು ಮರುಳ ಮರುಳ ಮರುಳನಿ ಸಾಯಂದಳು. ಮಾಡು. ರಾಮ 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 ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನು ನಾನು ಕೇಳುತ್ತಾ ಇದ್ದೇನೆ. ಈ ಮಾತನ್ನು ಕೇಳಿ ಸಹಿಸುವಂತಹ ಶಕ್ತಿ ನನಗಿಲ್ಲ. ಇವನು ಧೀರನಂತೆ, ಶೂರನಂತೆ, ಧೈರ್ಯಶಾಲಿಯಂತೆ. ಇವನು ಧೀರನೇ ಆಗಿರುತ್ತಿದ್ರೆ ಅಂದು ಸ್ವಯಂವರ ಮಂಟಪದಲ್ಲಿ ಶಿವಧನುಸ್ಸನ್ನು ಹೆದೆಯೇರಿಸಕ್ಕೆ ಇವನಿಂದ ಅಸಾಧ್ಯ ಯಾಕಾಗಿ ಹೋಯಿತು. ಇವನು ಧೈರ್ಯಶಾಲಿ ಆಗಿರುತ್ತಿದ್ದರೆ ಹೇಡಿಯ ಹಾಗೆ ಕದ್ದು ನನ್ನನ್ನು ಈ ಲಂಕೆಯಲ್ಲಿ ತಂದಿರಿಸುತ್ತಿದ್ದಾನೆ. ಒಂದಂತೂ ಸತ್ಯ, ಪ್ರಭು ಶ್ರೀರಾಮಚಂದ್ರ ಸೂರ್ಯನಿಗೆ ಸಮಾನವಾದರೆ ಇವನು ಮಿಣುಕು ಹುಳವಷ್ಟೇ. ಪ್ರಭು ಶ್ರೀರಾಮಚಂದ್ರ ಜೀವರತ್ನಕ್ಕೆ ಸಮವಾದರೆ ಇವನು ಸಾಮಾನ್ಯ ಕಲ್ಲಷ್ಟೇ. ಪ್ರಭು ಶ್ರೀರಾಮಚಂದ್ರ ಗರುಡನಿಗೆ ಸಮಾನವಾದರೆ ಇವನೊಂದು ಕಾಗೆಯಷ್ಟೇ. ಸರಿಯಾಗಿ ಕೇಳಿಕೊ ನೀನು. ಏನು? ನೀನೇನು ನನ್ನನ್ನು ಕದ್ದುಕೊಂಡು ತಂದದ್ದು? ಮತ್ತೇನು? ನಾನಾಗಿಯೇ ಬಂದ ಬಳಿದ್ದೇನೆ. ಯಾಕೆ ಗೊತ್ತೇ? ನಿನ್ನ ಮರಣಕಾಲ ಸನ್ನಿಹಿತವಾಯಿತು. ನನ್ನಿಂದಲಾಗಿ ಅಥವಾ ಒಂದು ಹೆಣ್ಣಿನಿಂದಲಾಗಿ ಸುವರ್ಣ ಲಂಕೆ ಒಂದಲ್ಲ ಒಂದು ದಿವಸ ಈ ಸುವರ್ಣ ಲಂಕೆಗೆ ಬೆಂಕಿ ಹಚ್ಚುತ್ತದೆ. ಮಾತ್ರವಲ್ಲ, ಸರಿಯಾಗಿ ಕೇಳಿಕೊ, ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಮಹಾಲಕ್ಷ್ಮಿ ಸ್ವರೂಪಳಾದರೆ ನಿನ್ನ ಪಾಲಿಗೆ ಸಾವಿನ ರೂಪದಲ್ಲಿ ಬಂದಂತಹ ದರಿದ್ರ ಲಕ್ಷ್ಮಿ. ನಿನಗೆ ಸಾವು ಎನ್ನುವುದು
ಒದ್ದಾಟವನ್ನು ನಡೆಸುವ ವಿಷಯ ನಿನಗೆ ಅರ್ಥವೇ ಆಗಲಿಲ್ಲ. ಹೇಳ್ತಾ ಇದ್ದಿ ನೀನಾಗಿಯೇ ಬಂದಿರುವುದು. ಬಿಡೆ ಬಿಡೆ, ನನ್ನ ಅಂತಃಪುರವನ್ನು ಸೇರುವುದಕ್ಕೆ ನೀನಿನ್ನೂ ಪಕ್ವವಾಗಲಿಲ್ಲ. ನೀನೆಲ್ಲಿ ಕೊಳೆಯಬೇಕಾದುದು ನಮ್ಮ ಅಶೋಕವನದಲ್ಲೇ ಸರಿ. ಯಾರಲ್ಲಿ ರಾಕ್ಷಸ ನಾರಿಯರು ಇವಳನ್ನು ಹಿಡಿದು ಅಶೋಕವನಕ್ಕೆ ತಳ್ಳಿಬಿಡುತ್ತಾರೆ. ಜಯ ಜಯ ಮಹಾಲಕ್ಷ್ಮಿ. ಜಯ 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 ಜಯ. ಓ ಜನಕನ ಜಾತೆ, ಸೀತಾ ಮಾತೆ, ರಾಮನ ಪ್ರೀತೆ, ಓ ಮಹಾಲಕ್ಷ್ಮಿಯೇ, ಇದು ಉಭಯ ಚರಣಗಳಿಗೆ ನಮೋ ನಮಃ ತಾಯಿ. ನಿನ್ನ ನೇತ್ರಗಳೆರಡು ಮುಚ್ಚುತ್ತಾ ಇಲ್ಲ, ನಿಜ. ನಿನ್ನ ಪಾದಗಳು ಭೂಮಿಗೆ ಸ್ಪರ್ಶ ಮಾಡುತ್ತಾ ಇಲ್ಲ. ಇಲ್ಲ. ಹಾಗಾದ್ರೆ ನೀನು ದೇವೇಂದ್ರ ಅನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನೇ ದೇವೇಂದ್ರ. ದೇವೇಂದ್ರ, ಅಮ್ಮ. ನಿಮ್ಮ ಭೂಮಿಯನ್ನು ಬಿಟ್ಟು ಈ ಅಶೋಕವನದಲ್ಲಿಗೆ ಬರಬೇಕಿದ್ದರೆ ಬಲವಾದಂತಹ ಕಾರಣವಿರಬೇಕು. ಏನು ಬಂದೆ, ನನ್ನಿಂದ ಏನಾಗಬೇಕು ಹೇಳಯ್ಯ. ಅಮ್ಮ, ದುಷ್ಟ ರಾವಣನಿಗೆ ಹೆದರಿದಂತ ನಾವು ನಾನಾ ರೂಪಗಳಲ್ಲಿ ಕಾಡು ಮೇಳಗಳಲ್ಲಿ ಅಲೆದಾಡಿ ಅಲೆದಾಡಿ ಸಾಕಾಯ್ತು ತಾಯಿ. ಆಮೇಲೆ ದೇವತೆಗಳಾದ ನಾವೆಲ್ಲರೂ ಹೋಗಿ ಸತ್ಯಲೋಕದ ಬ್ರಹ್ಮದೇವನ ದೂರಿದ್ದೆವು. ದೂಡರ ನಾಶವನ್ನು ಮಾಡಿ ನಮಗೆ ಸತ್ಯವನ್ನು ಒದಗಿಸಿಕೊಡಬೇಕು ಎಂಬ ಹಾಗೆ ಇದು ಕೇಳಿದಂತ ಬ್ರಹ್ಮದೇವರು ಒಂದು ಮಾತನ್ನು ಹೇಳಿದ್ದಾರೆ. ರಾವಣಾದಿಗಳ ಒದೆಗೆ ಬೇಕಾಗಿಯೇ ಆ ಮಹಾಲಕ್ಷ್ಮಿ ಸೀತೆ ಎಂಬಂದ ಹೆಸರಿನಲ್ಲಿ ಭೂಲೋಕದಲ್ಲಿ ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ದೇವತೆಗಳಾದ ನೀವೆಲ್ಲರೂ ಹೋಗಿ ಸಹಾಯವನ್ನೇ ಮಾಡಿದೆ ಹೌದಾದ್ರೆ ದುಷ್ಟರ ಒದೆ ಆದಷ್ಟು ಬೇಗ ಆಗುತ್ತದೆ ಎಂಬ ಹಾಗೆ ಆದ ಕಾರಣ ಇಲ್ಲಿಗೆ ಬಂದಿದ್ದೇವೆ. ನಮ್ಮಿಂದ ಯಾವ ಸಹಾಯ ಬೇಕು ತಾಯಿ? ಕಳುಹಿಸಿದ್ದೆ. ಜಲವನ್ನು ಸೇವಿಸಿ ನದಕಾಗಿ ಹರಸಿ ಕಾಯೋ ಇಂದ್ರ ಹರಸಿ ಕಾಯೋ ಇಂದ್ರ ಗರತಿ ಧರ್ಮ ನೀರಲಾರೆ ಸಹಾಯಕ್ಕೆ ಬೇಕಾಗಿ ನಿನ್ನನ್ನು ಕಳುಹಿಸಿದ್ದೆ. ಹೌದು ತಾಯಿ. ಹಾಗಾದ್ರೆ ಸರಿಯಾಗಿ ಕೇಳಿಕೊ. ಏನು? ಈ ಲಂಕೆಯನ್ನು ಸೇರಿದ ಬಳಿಕ ಇದು ರಾಮಧ್ಯಾನವನ್ನಲ್ಲದೆ ಮತ್ತೊಂದು ಧ್ಯಾನವನ್ನು ನಾನು ಮಾಡಿದವಳಲ್ಲ. ನಿಜ. ಯಾವ ಕಾರಣಕ್ಕೂ ಪತಿವ್ರತ ಧರ್ಮವನ್ನು ನಾನು ಮೀರಲಾರೆ. ಈ ಲಂಪಟ ರಾವಣನ ಧರೆಯಲ್ಲಿ ಇರುವ ತನಕ ಒಂದು ಅಗುಳು ಅನ್ನವನ್ನು ಸೇವಿಸಲಾರೆ, ಒಂದು ತೊಟ್ಟು ಜಲವನ್ನು ಕುಡಿಯಲಾರೆ, ನಿದ್ರಿಸಲಾರೆ. ಇದೆಲ್ಲವೂ ಬಾಧಿಸದ ಹಾಗೆ ನನಗೆ ವರವನ್ನು ಕರುಣಿಸುತ್ತ ದೇವೇಂದ್ರ, ವರವನ್ನು ಕರುಣಿಸು.
ಇದರ ಮೇಲೆ ನೀವು ಆಲೋಚನೆ ಮಾಡಬೇಕಾದಂತಹ ಅಗತ್ಯವೇ ಇಲ್ಲ. ಈ ಅಶೋಕವನದಲ್ಲಿ ನೀವು ಎಲ್ಲಿಯ ತನಕ ಇರುತ್ತೀರೋ ಅಲ್ಲಿಯವರೆಗೂ ಹಸಿವೆ, ಬಾಯಾರಿಕೆ, ನಿದ್ರೆ ಯಾವುದು ಬಾರದ ಹಾಗೆ ಇದೋ ವಿಶೇಷವಾದಂತಹ ಪಾಯಸ ಭಾಂಡವನ್ನೇ ತಮ್ಮ ಬಾಳಿಗೆ ಇಡ್ತಾ ಇದ್ದೇನೆ ತಾಯಿ. ಹೀಗೆ ಪಾಯಸ ಜನಕನಾದನೆ ರಾಮ ಸ್ಮರಣೆಯನು ಗೈಯುತ ಕೈಗಳದ್ಭುತವ ದಶಕ ಶಿರನ ವಶದೋಡಿರು ಸುಮನ ಸಾಧಿತ ದಶಕ ಶಿರನ ವಶದೊಳಿರು ಸುಮನ ಸಾಧಿತ ಹಸಿವರ ಬೆಳಗಿ ಹೋಗಿ ಬೇಗೋ ದಗ್ನಿಯ ಕೃಪಾ ಹಸಿವರ ಬೆಳಗಿ ಹೋಗಿ ಬೇಗೋ ದಗ್ನಿಯ ಕೃಪಾ ಅಗ್ನಿಯ ಕೃಪಾ ಓಂ ಅಗ್ನಯೇ ನಮಃ ದಶಕ ಶಿರನ ವಶದೋಳಿರು ಸುಮನ ಸಾಧಿತ ವಿಷಯ ಬೆಳಗಿ ಹೋಗೆ ನೀಡು ವರುಣನ ಕೃಪಾ ತ್ರಿಚಿಯ ಬೆಳಗಿ ಹೋಗೆ ನೀಡು ವರುಣನ ಕೃಪಾ ವರುಣನ ಕೃಪಾ ಓಂ ವರುಣಾಯ ನಮಃ ದಶಕ ಶಿರನ ವಶದೋಳಿರು ಸುಮನ ಮರುತನ ಕೃಪಾ ರಸವು ಕುಂದದಲ್ಲಿ ಬೇಕು ಮರುತನ ಕೃಪಾ ಬೇಕು ಮರುತನ ಕೃಪಾ ಓಂ ವಾಯವೇ ನಮಃ ದಶಕ ಶಿರನ ವಶದೋಳಿರು ಸುಮನ ಸಾಧಿತ ಯಶವನಿಂದ್ರಿ ಭಾರದಂತೆ ನಿನ್ನಯ ಕೃಪಾ ಇಂದ್ರ ನಿನ್ನಯ ಕೃಪಯ ಓಂ ಇಂದ್ರಾಯ ನಮಃ ದಶಕ ಶಿರನ ವಶದೋಳಿರು ಸುಮನ ಸಾಧಿತ ಮುಸುಕ ಬೇಗೋ ಮೂಲ ಯಮನೈ ಕೃಪಾ ಮುಸುಕಲೇ ಕುದಲ್ಲ ಮೂಲ ಯಮನ ದೇವಾ ಮೂಲ ಯಮನ ದೇವಾ ಓಂ ಯಮಾಯ ನಮಃ ಇಂದ್ರಾಯ ನಮಃ ವಾಯವೇ ನಮಃ ವರುಣಾಯ ನಮಃ ಅಗ್ನಯೇ